ಐನ್ಸ್ಟೀನ್ ಪಬ್ಲಿಕ್ ಶಾಲೆಗೆ 100ರಷ್ಟು ಫಲಿತಾಂಶ. ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶ ಉತ್ತಮವಾಗಿ ಬರಲು ನಮ್ಮ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಸಹಕಾರ ಉತ್ತಮವಾಗಿತ್ತು ಎಂದು ಐನ್ಸ್ಟೀನ್ ಪಬ್ಲಿಕ್ ಶಾಲೆಯ ಸಂಸ್ಥೆಯ ಕಾರ್ಯದರ್ಶಿ ಬಾಲಕೃಷ್ಣ ತಿಳಿಸಿದರು. ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಬಡವನಹಳ್ಳಿ ಐನ್ಸ್ಟೀನ್ ಪಬ್ಲಿಕ್ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಉತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಅಭಿನಂದಿಸಿ ಮಾತನಾಡಿದ ಅವರು, ನಮ್ಮ ಸಂಸ್ಥೆಯ ಉಮೇಶ್ ಎಂಬ ವಿದ್ಯಾರ್ಥಿ 619 ಅಂಕ ಗಳಿಸುವ ಮೂಲಕ 99.04% ಪಡೆದಿದ್ದು ಶೈಕ್ಷಣಿಕ ಜಿಲ್ಲೆಯ 3ನೇ ಟಾಪರ್ ಆಗಿದ್ದಾನೆ. ಯಶಸ್ವಿನಿ ಎಂಬ ವಿದ್ಯಾರ್ಥಿ 601 ಅಂಕ ಗಳಿಸಿ 96.16% ಹಾಗೂ ಮೋಹನ್ ಜಿಆರ್ 597 ಅಂಕ ಗಳಿಸಿ 95.52% ಅಂಕ ಗಳಿಸಿದ್ದು 7 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಬಂದಿದ್ದು ಉಳಿದ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ನೀಡುವ ಮೂಲಕ ನಮ್ಮ ಶಾಲೆಯ 100% ಫಲಿತಾಂಶ ತಂದಿದ್ದಾರೆ ಎಂದರು. ಕಳೆದ ಬಾರಿಗಿಂತ ಈ ಬಾರಿಯ ಫಲಿತಾಂಶ ಉತ್ತಮವಾಗಿದ್ದು ಮುಂದಿನ ದಿನಗಳಲ್ಲಿ 625 ಅಂಕ ಗಳಿಸುವ ನಿಟ್ಟಿನಲ್ಲಿ ನಮ್ಮ ಸಿಬ್ಬಂದಿ ಶ್ರಮಿಸುತ್ತಾರೆ ಎಂಬ ವಿಶ್ವಾಸವಿದೆ. ನಮ್ಮ ಶಾಲೆ ಖಾಸಗಿಯಾಗಿದ್ದರೂ ಈ ಭಾಗದಲ್ಲಿ ರೈತಾಪಿ ಕುಟುಂಬಗಳಿರುವ ಕಾರಣ ರಿಯಾಯಿತಿ ದರದಲ್ಲಿ ಶಿಕ್ಷಣ ನೀಡಲಾಗುತ್ತಿದೆ. ಪೋಷಕರ ವಿಶ್ವಾಸದಂತೆ ನಿರೀಕ್ಷಿತ ಫಲಿತಾಂಶ ಬರುತ್ತಿದ್ದು ನಮ್ಮ ಸಂಸ್ಥೆ ಇನ್ನಷ್ಟು ಕಾಳಜಿ ವಹಿಸಿ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಶ್ರಮಿಸುತ್ತದೆ ಎಂದರು. ನನ್ನ ಹೆಸರು ಬಾಲಕೃಷ್ಣ. ನಾವು ಐನ್ಸ್ಟೀನ್ ಪಬ್ಲಿಕ್ ಶಾಲೆಯ ಸೆಕ್ರೆಟರಿ ಹಾಗೂ HM. ಐನ್ಸ್ಟೀನ್ ಪಬ್ಲಿಕ್ ಶಾಲೆ ಟಾರ್ಗೆಟ್ ಎಜುಕೇಷನಲ್ ಟ್ರಸ್ಟ್ ಎಂಬ ರಿಜಿಸ್ಟರ್ಡ್ ಟ್ರಸ್ಟ್ ಮುಖಾಂತರ 2017-18ರಲ್ಲಿ ಪ್ರಾರಂಭ ಆಗಿ ಇಲ್ಲಿಗೆ 8 ವರ್ಷ ಪೂರ್ಣಗೊಂಡಿದೆ. 2024-25ರಲ್ಲಿ ಅಂದರೆ ಕಳೆದ ಸಾಲಿನಲ್ಲಿ ಮೊದಲನೇ SSLC ಬ್ಯಾಚ್ 98% ತಗೊಳ್ಳೋ ಮುಖಾಂತರ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿತ್ತು. 2025-26ನೇ ಸಾಲಿನಲ್ಲಿ 2ನೇ SSLC ಬ್ಯಾಚ್ ನಮ್ಮ ನಿರೀಕ್ಷೆಗೂ ಮೀರಿ ಫಲಿತಾಂಶನ ತಂದುಕೊಟ್ಟಿದೆ. ದಾಖಲೆಯ ಫಲಿತಾಂಶ ಅಂತ ಹೇಳ್ಬೋದು. ದೊಡ್ಡೇರಿ ಹೋಬಳಿಯಲ್ಲಿ ನಮ್ಮ ಶಾಲೆ ಮೊದಲನೇ ಸ್ಥಾನದಲ್ಲಿ ನಿಂತಿದೆ. ತಾಲೂಕಲ್ಲಿ 3ನೇ ಸ್ಥಾನ ಪಡ್ತಿದೆ. ಸೊ ಮೊದಲನೇದು ಚಿರಾಗ್ ಪಬ್ಲಿಕ್ ಶಾಲೆ, 2ನೇದು ಜುಪಿಟರ್ ಶಾಲೆ, 3ನೇದು ಐನ್ಸ್ಟೀನ್ ಪಬ್ಲಿಕ್ ಶಾಲೆ. ನಾವು 3ನೇ ಸ್ಥಾನದಲ್ಲಿ ನಿಂತಿರೋದು ನಮ್ಮ ನಿರೀಕ್ಷೆಗೂ ಮೀರಿ ಇದ್ದಂಥ ಒಂದು ಫಲಿತಾಂಶ ನಮಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಸೊ ಇದಕ್ಕೆ ಮುಖ್ಯ ಕಾರಣ 99.04 ಅಂದರೆ 625ಕ್ಕೆ 619 ಮಾರ್ಕ್ಸ್ ತಗೊಳ್ಳೋ ಮುಖಾಂತರ ನಮ್ಮ ಒಂದು ಶಾಲೆ 3ನೇ ಸ್ಥಾನ, ತಾಲೂಕಲ್ಲಿ 3ನೇ ಸ್ಥಾನವನ್ನು ಪಡೆದಿದೆ. ಒಬ್ಬ ವಿದ್ಯಾರ್ಥಿ, ನಮ್ಮ ಶಾಲೆಯ ವಿದ್ಯಾರ್ಥಿ. ಸೊ 619 ಮಾರ್ಕ್ಸ್ ತಗೊಳ್ಳೋ ಮುಖಾಂತರ ಅವರು 99.04% ತೊಗೊಂಡಿದ್ದಾರೆ. ಎಲ್ಲ ಸಬ್ಜೆಕ್ಟ್ ಅಂದರೆ ಈಗ ಕನ್ನಡದಲ್ಲಿ 125ಕ್ಕೆ 125 ತೊಗೊಂಡಿದ್ದಾರೆ, ಇಂಗ್ಲೀಷಲ್ಲಿ 100ಕ್ಕೆ 100, ಸೋಷಿಯಲಲ್ಲಿ 100ಕ್ಕೆ 100, ಮ್ಯಾಥ್ಸಲ್ಲಿ 100ಕ್ಕೆ 100, ಸೈನ್ಸಲ್ಲಿ ಮಾತ್ರ 5 ಮಾರ್ಕ್ಸ್ ಕಳ್ಕೊಂಡು 95 ತೊಗೊಂಡಿದ್ದಾನೆ. ಹಿಂದಿಯಲ್ಲಿ 100ಕ್ಕೆ 99 ಮಾರ್ಕ್ಸ್ನ ತೊಗೊಂಡಿದ್ದಾನೆ. ಸೊ ತುಂಬ ಒಳ್ಳೆಯ ಫಲಿತಾಂಶವನ್ನು ತಗೊಂಡು ಶಾಲೆಯ ಕೀರ್ತಿಯನ್ನು ಎತ್ತಿಡ್ದಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ಈ ಸರಿ 22 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು. 22ಕ್ಕೆ 22 ವಿದ್ಯಾರ್ಥಿಗಳು ಪಾಸ್ ಆಗೋ ಮುಖಾಂತರ ಶಾಲೆಗೆ 100% ರಿಸಲ್ಟನ್ನು ತಂದುಕೊಟ್ಟಿದ್ದಾರೆ. ಸೊ ಕಳೆದ ಸಾಲಿನಲ್ಲೂ ಕೂಡ ನಮಗೆ 100% ರಿಸಲ್ಟ್ ಬಂದಿತ್ತು. ಸೊ ಇದು ಎರಡನೇ ವರ್ಷ ಕೂಡ 100% ರಿಸಲ್ಟ್ ಬಂದಿದೆ. ಸೊ ಇದಕ್ಕೆ ಮುಖ್ಯ ಕಾರಣ ನಮ್ಮ ಒಂದು ಒಳ್ಳೆ ಟೀಮ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುವಂಥ ಟೀಚರ್ಸ್ ಇದ್ದಾರೆ. ಎಲ್ಲ 10 ವರ್ಷ 15 ವರ್ಷ ಎಕ್ಸ್ಪೀರಿಯೆನ್ಸ್ ಇರುವಂಥ ಟೀಚರ್ಸ್ ಎಲ್ಲ ಸಬ್ಜೆಕ್ಟಲ್ಲೂ ಅಷ್ಟೇ. ಐನ್ಸ್ಟೀನ್ ಪಬ್ಲಿಕ್ ಶಾಲೆ 2017-18ರಲ್ಲಿ ಪ್ರಾರಂಭಗೊಂಡು ಈಗ ಸುಮಾರು 8 ವರ್ಷದಲ್ಲಿ ಸಾಧನೆ ಅಂತ ಹೇಳೋದಾದರೆ ಗ್ರಾಮೀಣ ಮಕ್ಕಳ ಒಂದು ಅಭಿವೃದ್ಧಿಗೆ ತುಂಬ ಪರಿಶ್ರಮ ಹಾಕ್ತಾ ಇದ್ದೀವಿ. ಸೊ ನಾವು ಬೆಂಗಳೂರಲ್ಲಿ 2011ರಲ್ಲಿ ಐನ್ಸ್ಟೀನ್ ಪ್ರೀ ಸ್ಕೂಲ್ ಅಂತೇಳಿ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ. ಅದು ಬೆಂಗಳೂರಲ್ಲಿ ಸಿಗೋಂಥ ಎಜುಕೇಷನ್ನು ಇಲ್ಲಿನ ಗ್ರಾಮೀಣ ಮಕ್ಕಳಿಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಬಡವನಹಳ್ಳಿಯಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ದು. ಸೊ ಅದಕ್ಕೆ ಎಲ್ಲ ಪೋಷಕರು ಮತ್ತು ಇಲ್ಲಿನ ಗ್ರಾಮಸ್ಥರು ತುಂಬ ನಮಗೆ ಸಹಕಾರ ಮಾಡ್ತಾ ಬಂದಿದ್ದಾರೆ ಮೊದಲಿಂದನೂ. ಸೊ ಮೊದಲನೇ ವರ್ಷವೇ ನಮಗೆ 138 ಅಡ್ಮಿಷನ್ ಆಗೋ ಮುಖಾಂತರ ನಮಗೆ ಸಹಕಾರ ಕೊಟ್ಟರು ಎಲ್ಲ ಗ್ರಾಮಸ್ಥರು. ಮತ್ತು ಇವತ್ತಿಗೆ 450 ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅದರಲ್ಲಿ 99% ಎಲ್ಲ
ಗ್ರಾಮೀಣ ಭಾಗದಿಂದ ಬರುವಂಥ ಇಲ್ಲ ರೈತರ ಮಕ್ಕಳೇ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನಮ್ಮ ಉದ್ದೇಶ ಇಲ್ಲಿ ನಾವು ಬಡನಹಳ್ಳಿ ಶಾಲೆ ಸ್ಟಾರ್ಟ್ ಮಾಡಲಿಕ್ಕೆ ಮೇನ್ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಒಂದು ಬೆಂಗಳೂರಲ್ಲಿ ಸಿಗೋಂಥ ಎಜುಕೇಷನ್ ಇಲ್ಲಿ ಸಿಗಬೇಕು, ಜೊತೆಗೆ ಅವರಿಗೆ ಗ್ರಾಮೀಣ ರಿಸರ್ವೇಷನ್ ಸಿಗುತ್ತೆ. ಈಗ ನಾವು ತಾಲೂಕು ಮಟ್ಟದಲ್ಲಿ ಅಥವಾ ಸಿಟಿಗಳಲ್ಲಿ ಬೆಂಗಳೂರು ಮಟ್ಟದಲ್ಲಿ ಮಕ್ಕಳು ಓದಿದ್ರೆ ಅವರಿಗೆ ಗ್ರಾಮೀಣ ರಿಸರ್ವೇಷನ್ ಸಿಗಲ್ಲ. ಸೊ ಇಲ್ಲಿ ಇದೊಂದು ಹೋಬಳಿ ಮಟ್ಟದಲ್ಲಿ ಆಗಿರೋದ್ರಿಂದ ಮಕ್ಕಳಿಗೆ ಒಂದು ಮುಂದಿನ ಒಂದು ಸರ್ಕಾರಿ ನೌಕರಿಗೆ ಅಥವಾ ಅವ್ರು ಏನಾದರೂ ಎಕ್ಸಾಮ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಬರೀಬೇಕು ಅಂದಾಗ ಅವರಿಗೆ ರಿಸರ್ವೇಷನ್ ಕೂಡ ಸಿಗುತ್ತೆ. ಸೊ ಆ ಇಂಟೆನ್ಷನಲ್ಲಿ ನಾವು ಬಡವನಹಳ್ಳಿನ ಆಯ್ಕೆ ಮಾಡ್ಕೊಂಡ್ವಿ. ಒಂದು ಕಳೆದ ಸಾಲಿನಲ್ಲಿ ಒಂದು ಹೆಮ್ಮೆಯ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಕಳೆದ ಸಾಲಿನಲ್ಲಿ 100% ರಿಸಲ್ಟ್, ಜೊತೆಗೆ 15 ವಿದ್ಯಾರ್ಥಿಗಳು ಶಾಲೆಯಲ್ಲಿ ಓದಿದ್ರು. ಇವತ್ತಿಗೆ 15 ಮಕ್ಕಳು ಕೂಡ ವಿಜ್ಞಾನವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ನಾವು ಐನ್ಸ್ಟೀನ್ ಪಬ್ಲಿಕ್ ಶಾಲೆ ಅಂತ ಒಂದು ಹೆಸರು ಇಡೋಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ಮಕ್ಕಳಲ್ಲಿ ಆ ಒಂದು ಸೈಂಟಿಫಿಕ್ ಥಿಂಕಿಂಗ್ ಬರಬೇಕು ಮತ್ತು ಮಕ್ಕಳು ಹೆಚ್ಚು ವಿಜ್ಞಾನಕ್ಕೆ ಹೊತ್ತನ್ನು ಕೊಡಬೇಕು ಅಂತ ನಾನು ಗಮನಿಸಿದಾಗೆ ಹಳ್ಳಿ ಕಡೆ ಸೈನ್ಸ್ ತೊಗೊಳ್ಲಿಕ್ಕೆ ತುಂಬ ಯೋಚನೆ ಮಾಡ್ತಾರೆ, ಹೆದರ್ಕೊಂತಾರೆ. ಏನಪ್ಪ ಅಂದರೆ ಸೈನ್ಸ್ ತುಂಬ ಕಷ್ಟ, ಸೈನ್ಸ್ ಓದೋಕ್ಕಾಗಲ್ಲ ಅಂತ ಹೇಳಿ ಒಂದು ಭಯ ಇರುತ್ತೆ. ಸೊ ನಾವು ಇಂಟೆನ್ಷನ್ ಇದ್ದಿದ್ದು ಅದೇ, ಐನ್ಸ್ಟೀನ್ ಅಂತ ನಾವು ಹೆಸರಿಟ್ಟಿದ್ದು ಮುಖ್ಯ ಕಾರಣ ಅದು, ಮಕ್ಕಳಲ್ಲಿ ಆ ಒಂದು ಹೆಚ್ಚು ವಿಜ್ಞಾನಕ್ಕೆ ಹೊತ್ತನ್ನು ಕೊಡಬೇಕು ಅಂಥೇಳಿ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಮುಂದಿನ ಹೆಜ್ಜೆ ಇಡ್ತಾ ಇದ್ದೀವಿ. ಏನಪ್ಪ ಅಂದರೆ, ಒಂದು ಸ್ಟೆಮ್ ರೊಬೋಟಿಕ್ ಲ್ಯಾಬ್ ಅಂಥೇಳಿ ನಾವು ಈ ವರ್ಷ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದು ನಮ್ಮಲ್ಲೇ ಮೊದಲು ಇಡೀ ತುಮಕೂರು ಜಿಲ್ಲೆಯಲ್ಲಿ. ಸೊ ಮೊದಲು ನಮ್ಮ ಶಾಲೆಯಲ್ಲೇ ಮಾತ್ರ ನಾವೊಂದು ಸ್ಟೆಮ್ ರೊಬೋಟಿಕ್ ಲ್ಯಾಬ್ ಅಂತೇಳಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಮಕ್ಕಳಲ್ಲಿ ಹೆಚ್ಚು ಸೈಂಟಿಫಿಕ್ ಥಿಂಕಿಂಗ್ನ ತರಬೇಕು. ಯಾಕಂದರೆ ಈ ಶಾಲೆ ಇದು 2ನೇ 10th ಎಕ್ಸಾಮ್ನ ಅಟೆಂಡ್ ಮಾಡಿರುವಂತಹ ನಮ್ಮ ಮಕ್ಕಳು ಎಲ್ಲರೂ ಒಳ್ಳೆ ರಿಸಲ್ಟ್ ತಂದುಕೊಟ್ಟಿದ್ದಾರೆ. ಶಾಲೆನ ಒಂದು ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಲೈಕ್ ಮಧುಗಿರಿ ತಾಲೂಕಲ್ಲೇ ಐನ್ಸ್ಟೀನ್ ಅಂತ ಒಂದು ಶಾಲೆ ಇದೆ ಅಂತ ಐಡೆಂಟಿಫಿಕೇಷನ್ ಮಾಡ್ಕೊಟ್ಟಿರೋರು ನಮ್ಮ 2025 ಸ್ಟೂಡೆಂಟ್ಸ್ಗಳು. ಅವರಿಗೆ ನನ್ನ ಮನಸ್ಫೂರ್ತಿಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಹಾಗೂ ಈಗ ರಿಸಲ್ಟ್ಗೆ ಕಾರ್ಯಕರ್ತರಾದಂತಹ ಮೇಯ್ನಾಗಿ ಬೇಕಾಗಿರುವಂಥ ನಮ್ಮ ಟೀಚರ್ಸ್ಗಳು ಹಗಲು ರಾತ್ರಿ ಅಂದರೆ ಕಷ್ಟಪಟ್ಟು ಕ್ಲಾಸಸ್ ಮಾಡಿದ್ದಾರೆ. ಮಾರ್ನಿಂಗ್ 8 to ಈವ್ನಿಂಗ್ 8ವರೆಗೂ ಕ್ಲಾಸಸ್ ತೊಗೊಂಡಿದ್ದಾರೆ. ಆ್ಯಂಡ್ ಅಗೇನ್ ಕ್ಲಾಸ್ ಟೀಚರ್ ಆದಂಥ ಕರಿಯಣ್ಣ ಸರ್ ಅವರು ಕೂಡ ಅವರು ಫ್ಯಾಮಿಲಿ ಸಮೇತರಾಗಿ ಇಲ್ಲೇ ಬಂದು ಸ್ಟೇ ಆಗಿ ಅವರಿಗೆ ಲೈಕ್ ಹಾಸ್ಟೆಲ್ ಫೆಸಿಲಿಟಿ ಕೊಡುವುದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ತಂದುಕೊಟ್ಟಿದ್ದಾರೆ. ಹಾಗೂ ಮ್ಯಾನೇಜ್ಮೆಂಟಲ್ಲಂಥ ಬಾಲಕೃಷ್ಣ ಸರ್, ರಾಜು ಸರ್ ಹಾಗೂ ಶಾಂತಾ ಮೇಡಮ್ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಆಗಿಲ್ಲ ಆದರೂ ಪರೋಕ್ಷವಾಗಿ ತುಂಬ ಸಪೋರ್ಟಿವ್ ಆಗಿ ನಮ್ಮ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಹಾಗೂ ಮೇಯ್ನಾಗಿ ನಮ್ಮ ಉಮೇಶ್, ಯಶಸ್ವಿನಿ ಆ್ಯಂಡ್ ಮೋಹನ್ ಆ್ಯಂಡ್ ಎಲ್ಲ ಸ್ಟೂಡೆಂಟ್, ನಾಟ್ ಓನ್ಲಿ ದ 3 ಸ್ಟೂಡೆಂಟ್ಸ್, ಆಲ್ ಸ್ಟೂಡೆಂಟ್ಸ್ ಹೇಳ್ಬೇಕು ಅಂದರೆ ಕೆಲವೊಬ್ಬರು ಮಕ್ಕಳು ಈ ವರ್ಷ ಕೂಡ ಜಾಯ್ನ್ ಆಗಿದ್ರು. ಅದರಲ್ಲಿ ಪ್ರಜ್ವಲ್ ಆ್ಯಂಡ್ ಶ್ರವಂತ್ ಅನ್ನೋ 2 ವಿದ್ಯಾರ್ಥಿಗಳು 10th ಸ್ಟ್ಯಾಂಡರ್ಡ್ಗೆ ಹೊಸದಾಗಿ ಬಂದಿದ್ದು, ಬೇರೆ ಶಾಲೆಯಲ್ಲಿ ಓದಿ ಅವ್ರು ಪಾಸ್ ಆಗಲ್ಲ ಅಂತ ರಿಜೆಕ್ಟ್ ಮಾಡಿ ನಮ್ಮ ಶಾಲೆಗೆ ತಂದಿದ್ರು. ಆದರೆ ನಮ್ಮ ಶಾಲೆಗೆ ಬಂದ ಮೇಲೂ ಕೂಡ ಅವರು ಕೂಡ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಅದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತಹ ವಿಷಯ. ಯಾಕಂದರೆ ಬೇರೆ ಶಾಲೆಯಲ್ಲಿ ಏನು ಮಾಡ್ತಾರೆ ಅಂದರೆ, ಸ್ಟಾರ್ಟಿಂಗಿಂದ ಎಂಡಿಂಗ್ ಇರೋವರೆಗೂ ಮಾತ್ರ ಮಕ್ಕಳುಗಳನ್ನ ಇಟ್ಕೊತಾರೆ, ಇನ್ ಬಿಟ್ವೀನಲ್ಲಿ ಯಾವುದೇ ಸ್ಟೂಡೆಂಟ್ಸ್ನ ಜಾಯಿನ್ ಮಾಡ್ಕೊಡಲ್ಲ. ಬಟ್ ನಮ್ಮ ಐನ್ಸ್ಟೀನ್ ಯಾವಾಗಲೇ ಬರಲಿ, ಯಾವುದೇ ರೀತಿಯಲ್ಲಿ ಮಕ್ಕಳು ಹಿಂದುಳಿದಿರೋಂಥ ಮಕ್ಕಳು ಬಂದರೂ ಕೂಡ ಅವರಿಗೆ ನಾವು ವಿದ್ಯಾಭ್ಯಾಸ ಕೊಟ್ಟು ಶಾಲೆಗೆ ಒಂದು ಒಳ್ಳೆಯ ಹೆಸರು ತಂದುಕೊಟ್ಟು ಪೇರೆಂಟ್ಸ್ಗೂ ಕೂಡ ಒಂದು ಖುಷಿನ ಕೊಡ್ತಾ ಇದ್ದೀವಿ. ಕೊನೆಗೆ ಮತ್ತು ಇಲ್ಲಿ ಬರುವಂಥ ಎಲ್ಲ ಮಕ್ಕಳು ಏನು ಅಫಿಷಿಯಲ್ ಮಕ್ಕಳಲ್ಲ, ಎಲ್ಲರೂ ವ್ಯವಸಾಯಗಾರರು, ಎಲ್ಲೋ ಒಂದು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಿರೋವಂಥ ಪೇರೆಂಟ್ಸ್ಗಳ ಮಕ್ಕಳು. ಅವ್ರಿಗೂ ಕೂಡ ಮನೆಯಲ್ಲಿ ತುಂಬ ಕಷ್ಟ ಇದೆ. ಆದರೂ ಕೂಡ ಇಂಥ ಒಳ್ಳೆ ಶಾಲೆನ ಸೆಲೆಕ್ಟ್ ಮಾಡಿ ಆ ವಿದ್ಯಾರ್ಥಿಗಳನ್ನ ನಮ್ಮ ಶಾಲೆಗೆ ಕಳಿಸ್ಕೊಟ್ಟಿದ್ದು ನಮ್ಮೆಲ್ಲರ ಅದೃಷ್ಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮದು ಎಷ್ಟು ಸಪೋರ್ಟ್ ಇದೆಯೋ ಪೇರೆಂಟ್ಸು ಕೂಡ ನಮ್ಗೆ ಅಷ್ಟೇ ಸಪೋರ್ಟಿವ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ಟೈಮಲ್ಲಾದರೂ ಕಾಲ್ ಮಾಡಿದ್ರು ಕೂಡ ಮೀಟಿಂಗ್ ಅಟೆಂಡ್ ಮಾಡ್ತಿದ್ರು, ಇಂಟ್ರ್ಯಾಕ್ಟ್ ಮಾಡ್ತಿದ್ರು, ಮನೇಲಿ ಹೇಗೆ ಓದ್ತಾ ಇದ್ದಾರೆ ಮಗು ಅನ್ನೋದನ್ನ ಫಾಲೋ ಅಪ್ ಮಾಡ್ತಿದ್ರು. ಅವರಿಲ್ಲ ಅಂತಿದ್ರೆ ನಾವು ಇಷ್ಟೊಂದು ಬರೀ ಶಾಲೆಯಿಂದ, ಶಿಕ್ಷಕರಿಂದ, ವಿದ್ಯಾರ್ಥಿಗಳಿಂದ ಮಾತ್ರ ನಾವು ಈ ರಿಸಲ್ಟ್ನ ಪಡೀಲಿಕ್ಕೆ ಆಗ್ತಿರ್ಲಿಲ್ಲ. ಅವ್ರ ಸಪೋರ್ಟು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ನಾನು ಮನಸ್ಪೂರ್ವಕವಾಗಿ ನಮ್ಮ ಎಲ್ಲ ಪೋಷಕ ವೃಂದದವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೀನಿ. ಅಶ್ವಿನಿಕೆ, ಐನ್ಸ್ಟೀನ್ ಪಬ್ಲಿಕ್ ಸ್ಕೂಲ್ ಬಡವನಹಳ್ಳಿ, 26%. ಫ್ಲವರ್ ಬಿಸ್ನೆಸ್, ತಾಯಿ ಹೌಸ್ ವೈಫ್. ಪೇರೆಂಟ್ಸು, ಸ್ಕೂಲ್ ಟೀಚರ್ಸು ಎಲ್ಲರೂ ತುಂಬ ಕಷ್ಟಪಟ್ಟು ನಮಗೆ ಒಳ್ಳೆಯ ರಿಸಲ್ಟ್ ಕೊಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ.
ಪೇರೆಂಟ್ಸ್ ತುಂಬ ಕಷ್ಟಪಡ್ತಾರೆ, ಹಗಲು ರಾತ್ರಿ ದುಡಿದು ನಾವು ಏನೇ ಕೇಳಿದ್ರು ಕೊಡಿಸಿ ಒಳ್ಳೆ ಮಾರ್ಕ್ಸ್ ತೆಗಿಯೋಕ್ಕೆ ಅವ್ರು ಸಹಾಯ ಮಾಡಿದ್ದಾರೆ. ಮತ್ತು ಟೀಚರ್ಸು ಎಲ್ಲ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿಸಿ ಸ್ಪೆಷಲ್ ಕ್ಲಾಸ್ ಮಾರ್ನಿಂಗ್ 8:30 ಟು ಈವ್ನಿಂಗ್ 7:30ವರೆಗೂ ಕ್ಲಾಸ್ ತಗೊಂಡು ತುಂಬ ಹೆಲ್ಪ್ ಮಾಡಿ ಒಳ್ಳೆ ಪರ್ಸೆಂಟೇಜ್ ತಗೊಳ್ಳೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಮತ್ತು ಸ್ಕೂಲು ಒಂದು 2nd ಇಂದ 10th ವರೆಗೂ ಇಲ್ಲೇ ಓದಿದ್ದು ಐನ್ಸ್ಟೀನ್ ಪಬ್ಲಿಕ್ ಸ್ಕೂಲ್ ಬಡವನಹಳ್ಳಿಯಲ್ಲಿ. ಈ ಸ್ಕೂಲ್ ನನ್ನ ಸಕ್ಸಸ್ಗೆ ಒಳ್ಳೆ ಹೆಲ್ಪ್ ಮಾಡಿದೆ. ಹಾಗಾಗಿ ಸ್ಕೂಲ್ ಟೀಚರ್ಸ್ ಮತ್ತು ಪೇರೆಂಟ್ಸ್ಗಳಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟ. ನಾನು ಸೈನ್ಸ್ MBBS ಮೆಡಿಕಲ್ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀನಿ. ಈ ಪರಿಸ್ಥಿತಿಯಲ್ಲಿ ಎಲ್ಲ ಜನರು ಆರೋಗ್ಯ ಅವ್ರಿಗೆ ಒಳ್ಳೆ ಹೆಲ್ಪ್ ಮಾಡಬೇಕು, ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಡಾಕ್ಟರ್ ಆಗಿ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂತ ಹೇಳ್ಬಿಟ್ಟು ನಾನು ಐನ್ಸ್ಟೀನ್ ಪಬ್ಲಿಕ್ ಸ್ಕೂಲ್ ಬಡವನಹಳ್ಳಿ ಓದ್ತಿದ್ದೆ. ಈ ವರ್ಷ ನಂದು SSLC ಪಾಸ್ ಆಗಿ ಇವಾಗ PUC ಓದ್ತಾ ಇದ್ದೀನಿ. SSLCಯಲ್ಲಿ ನಂದು 625ಕ್ಕೆ 619 ಬಂದಿದೆ, 99.04%. ಕನ್ನಡದಲ್ಲಿ 125, ಇಂಗ್ಲೀಷಲ್ಲಿ 100, ಹಿಂದಿಯಲ್ಲಿ 1 ಮಾರ್ಕ್ಸ್ ಹೋಗಿ 99 ಬಂದಿದೆ, ಮ್ಯಾಥ್ಸಲ್ಲಿ 100, ಸೈನ್ಸಲ್ಲಿ 95 ಬಂದಿದೆ, ಮತ್ತು ಸೋಷಿಯಲಲ್ಲಿ 100. ಇದಕ್ಕೆಲ್ಲ ನಮ್ಮ ಪೇರೆಂಟ್ಸ್ ಸಹಕಾರ ಮತ್ತು ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ. ಬೆಳಗ್ಗೆ 8:30ಇಂದ ಸಾಯಂಕಾಲ 7:30 ತನಕ ಕ್ಲಾಸ್ ತಗೊಂಡು ನಮ್ಮನ್ನು ನಮ್ಮ ಮನಸ್ಸಲ್ಲಿ ಯಾವುದೇ ಡೌಟ್ ಇಲ್ಲದೇ ಮಾಡಿ ಒಳ್ಳೆಯ ಪರೀಕ್ಷೆ ಬರೋ ಥರ ಮಣ್ಣಿಗೊಳಿಸಿದ್ರು. ಇದರ ಪ್ರತಿಫಲವಾಗಿ ನಂದು 625ಕ್ಕೆ 619 ಬಂದಿದೆ. ದೊಡ್ಡೇರು ಹೋಬಳಿಯಲ್ಲಿ ಪ್ರಥಮ ಸ್ಥಾನ ಮತ್ತು ಮಧ್ಯಗಿರಿ ಡಿಸ್ಟ್ರಿಕ್ಟಲ್ಲಿ 3ನೇ ಸ್ಥಾನ ಕಳಿಸಿದ್ದೀನಿ. ಅದಕ್ಕೋಸ್ಕರ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನಾನೀಗ ಮುಂದೆ SSLCಯಲ್ಲಿ PCMB ಕಾಂಬಿನೇಷನ್ ತಗೊಂಡು ಮೆಡಿಕಲ್ ಫೀಲ್ಡ್ಗೆ ಹಿಡಿಬೇಕಂತ ಇದ್ದೀನಿ. ಡಾಕ್ಟರ್ ಆಗಿ ಮುಂದೆ ಒಳ್ಳೆಯ ಸೇವೆ ಮಾಡೋಕ್ಕಂತ ಇದ್ದೀನಿ. GR 95%.2. ತಂದೆ ತಾಯಿಗಳು, ನಮ್ಮ ಶಿಕ್ಷಕರು ಮತ್ತು ನಮ್ಮ ಪ್ರಿನ್ಸಿಪಲ್ HM ಸರ್ ಅವರು ಮತ್ತು ನಮ್ಮ ಶಾಲೆನೇ ಕಾರಣ, ಕೊಟ್ಟಿರೋ ಪರಿಶ್ರಮನೇ ಕಾರಣ. ಅವು ನಮ್ಮ ಶಾಲೆಯಲ್ಲಿ ಬೆಳಗ್ಗೆ 8:30ಇಂದ ಕ್ಲಾಸಸ್ ತಗೊಳ್ತಿದ್ರು, ನೈಟ್ 7:30 ತನಕ ಕ್ಲಾಸಸ್ ತಗೊಳ್ತಿದ್ರು, ಸ್ಪೆಷಲ್ ಕ್ಲಾಸ್ ಎಲ್ಲ ತಗೊಳ್ತಿದ್ರು. ಇದರಿಂದ ನಾನು ಈ ರಿಸಲ್ಟ್ ಪಡೆಯೋದಕ್ಕಾಯ್ತು. ತಂದೆ ರೈತರು ಇದರಿಂದ ಈ ಶಾಲೆಗೆ ವ್ಯಾಸಂಗ ಮಾಡೋದಕ್ಕೆ ಬರ್ತಾ ಇದ್ದೀನಿ. ಗಿಡ್ದಾಗ್ಲಹಳ್ಳಿ, ಮಧುಗಿರಿ ತಾಲೂಕು. ಮುಂದೆ ನಾನು PCMB ತಗೊಂಡು ನೀಟ್ ಮಾಡಿ ಮೆಡಿಕಲಿಗೆ ಜಾಯ್ನ್ ಆಗಬೇಕು ಅಂತ ಇದ್ದೀನಿ. ಎಲ್ಲರ ಕನಸು ಕೂಡ ನೀಟ್ ತಗೊಂಡು ಮೆಡಿಕಲಿಗೆ ಜಾಯ್ನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಸಹ ಅದನ್ನೇ ಗೋಲಾಗಿ ಇಟ್ಕೊಂಡಿದ್ದೀನಿ. PCMB ತಗೊಂಡು MBBS MD ಮಾಡಬೇಕು ಅಂತ ಇದ್ದೀನಿ. ರವಿಶಂಕರ್ GB ಚೆನ್ನಾಗಿ ಒಳ್ಳೆ ರಿಸಲ್ಟ್ ತೆಗೆದಿದ್ದಾನೆ. ಮೋಹನ್ GR ಐನ್ಸ್ಟೀನ್ ಪಬ್ಲಿಕ್ ಸ್ಕೂಲು ಬಡವನಹಳ್ಳಿ. ಚೆನ್ನಾಗಿ ಓದ್ತಾ ಇದ್ದ. ಟೀಚರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಒಂದು 15 ಪ್ರಿಪೇಟ್ರಿ ಥರ ಮಾಡಿ ಎಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಸಿ ಒಳ್ಳೆ ರಿಸಲ್ಟ್ ತರಿಸಿದ್ದಾರೆ. ಅವ್ರಿಗೆ ಟೀಚರ್ಸ್ಗೂ HM ಸಾರ್ಗೂ ಎಲ್ಲ ನಾವು ವಂದನೆಗಳು ಅರ್ಪಿಸ್ತೀವಿ. ಮೆಡಿಕಲ್ ಮಾಡಬೇಕು ಅಂತ ಹೇಳಿದ್ವಿ ಸರ್. ಸಾಧ್ಯ ಆಗುತ್ತೆ ಸರ್, ಯಾವುದೇನು ಸಾಧ್ಯ ಇಲ್ಲದಿಲ್ಲ. ಸಾಧನೆ ಮಾಡಿದ್ರೆ ಎಲ್ಲಾನು ಸಾಧ್ಯನೇ. ಸಾಧನೆ ಮಾಡಬೇಕು, ಮಕ್ಕಳು ಓದಬೇಕು, ಚೆನ್ನಾಗಿ ಓದಿ ಅವರು ಒಂದು ಸಾಧನೆ ಮಾಡಬೇಕು. ಮಾಡಿದ್ರೆ ಮಾಡ್ಬೋದು ಸರ್. ನೈಟು 12 ಗಂಟೆವರೆಗೂ ಓದ್ತಿದ್ದ, ಬೆಳಿಗ್ಗೆ ಒಂದು 5 ಗಂಟೆ ಎದ್ದು ಸ್ಕೂಲಿಗೆ ಬರೋವರೆಗೂ ಓದ್ತಿದ್ದ. ಚೆನ್ನಾಗೈತೆ ಸರ್, ಒಳ್ಳೆ ಇದೈತೆ, ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಟೀಚರ್ಗಳೆಲ್ಲನ, ಚೆನ್ನಾಗಿ ಇದು ಮಾಡ್ತಾರೆ. ಫೀಸು ಎಲ್ಲ ಕಡಿಮೆ ಐತೆ ಸರ್, ಫೀಸು ಎಲ್ಲ ಕಡಿಮೆ ಐತೆ, ಏನಂತ ಇದಿಲ್ಲ. ಎಲ್ಲ ಸ್ಕೂಲ್ಗೂ ಹೋಲಿಸ್ಕೊಂಡ್ರೆ ಇದೇ ಪರವಾಗಿಲ್ಲ ಐನ್ಸ್ಟೀನ್ ಸ್ಕೂಲಲ್ಲಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ, ಇವಳು ನನ್ನ ಮಗಳು ಯಶಸ್ವಿನಿ KM ಅಂತೇಳಿ. ಇದು ಐನ್ಸ್ಟೀನ್ ಶಾಲೆಯಲ್ಲಿ 2ನೇ ರ್ಯಾಂಕ್ ಬಂದಿದ್ದಾಳೆ. 96.16 ಮಾರ್ಕ್ಸ್ ತಗೊಂಡು ಈ ಶಾಲೆಗೆ 2ನೇ ಸ್ಥಾನ ಪಡ್ಕೊಂಡಿದ್ದಾಳೆ. ನಮ್ಮ ಕುಟುಂಬಕ್ಕೂ ಮತ್ತು ಶಾಲೆಗೂ ಒಳ್ಳೆ ಕೀರ್ತಿ ತಂದುಕೊಟ್ಟಿದ್ದಾಳೆ. ನನ್ನ ಪರವಾಗಿ ಮತ್ತು ನನ್ನ ಮಗಳ ಪರವಾಗಿ ಶಾಲೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಮೂಲತಃ ಇದೇ ಬಡವನಹಳ್ಳಿಯವನು. ಇದೇ 2ನೇ ಕ್ಲಾಸಿಂದ ಇದೇ ಶಾಲೆಯಲ್ಲಿ ಓದಿಸ್ತಾ ಇದ್ದೀನಿ ನನ್ನ ಮಗಳನ್ನ. ಇಲ್ಲಿನ ಟೀಚಿಂಗ್ ಎಲ್ಲ ನನಗೆ ತುಂಬ ತೃಪ್ತಿ ಕೊಟ್ಟಿದೆ. ಅದರ ಪ್ರತಿಫಲವಾಗಿ ನನ್ನ ಮಗಳು ಈಗ 96.16% ತಗೊಂಡು ಇಡೀ ಶಾಲೆಗೆ 2ನೇ ಸ್ಥಾನ ಪಡೆಯೋದ್ರೊಂದಿಗೆ ನಮ್ಮ ಶಾಲೆಗೆ ಮತ್ತು ನಮ್ಮ ಬಡವನಹಳ್ಳಿ ಶಾಲೆಗೆ ಒಳ್ಳೆ ಕೀರ್ತಿ ತಂದುಕೊಟ್ಟಿದ್ದಾಳೆ. ಮಕ್ಕಳು ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ಮಗಳು ಇಷ್ಟೋ ರೀತಿ ಓದಿ ನಮಗೆ ನಾವು ಹಾಕಿರೋ ಎಫರ್ಟ್ಗೆ ಒಳ್ಳೆ ಪ್ರತಿಫಲ ತಂದುಕೊಟ್ಟಿದ್ದಾಳೆ. ಅದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ನನ್ನ ಮಗಳಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಮುಂದೆ ನೋಡಿ ಒಂದು MBBS ಮಾಡಿಸ್ಬೇಕು ಅಂತ ಇದ್ದೀನಿ, ಡಾಕ್ಟ್ರು ಮಾಡಿಸ್ಬೇಕು ಅಂತ ಇದ್ದೀನಿ. ನಮ್ಮ ಸಪೋರ್ಟು ತುಂಬ ಇರುತ್ತೆ. ಅವಳು ಇದೇ ರೀತಿ ಹೆಚ್ಚಿನದಾಗಿ ಓದಿ ನಮ್ಮ ಊರಿಗೆ ಮತ್ತು ನಮ್ಮ ಫ್ಯಾಮಿಲಿಗೆ ಒಳ್ಳೆ ಕೀರ್ತಿ ತಂದುಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಪ್ರಿನ್ಸಿಪಾಲ್ ಸ್ವಪ್ನ ತಾರಾ, ಸಂಸ್ಥೆಯ ಅಧ್ಯಕ್ಷ ರಾಜು,
ಶಿಕ್ಷಕ ಕರಿಯಣ್ಣ ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ದರು.